ಇದಕ್ಕೆ ಮುಂಚೆ ಸಾಕಷ್ಟು ವಿಡಿಯೋ ನೋಡಿ ಟ್ರೈ ಮಾಡಿದ್ರೂ ಅಕ್ಕಿ ರೊಟ್ಟಿ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ವಾ? ಹಾಗಿದ್ರೆ ಈ ರೀತಿ ಟಿಪ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡು ನೋಡಿ, ಎಲ್ಲೂ ಕಟ್ಟಾಗಲ್ಲ. ಅಕ್ಕಿ ರೊಟ್ಟಿ ನೀಟಾಗಿ ಈಸಿಯಾಗಿ ತಟ್ಟಬಹುದು. ನಾವು ಈಸಿಯಾಗಿ ಹೇಗೆ ಹೋಳಿಗೆ ತಟ್ತೀರಿ ಆ ರೀತಿ ತಟ್ಕೊಂಡು ನೀಟಾಗಿ ಮಾಡ್ಕೋಬಹುದು. ಎಲ್ಲೂ ಕಟ್ಟಾಗಲ್ಲ, ಎಲ್ಲೂ ಕ್ರಾಕ್ಸ್ ಬರಲ್ಲ. ಇಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನು ಲೇಖನ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಪೌಡರ್ನ ತಗೊಂಡಿದ್ದೀನಿ. ಅಕ್ಕಿ ಪೌಡರ್ಗೆ ಈಗ ಖಾರಕ್ಕೆ ತಕ್ಕಾಗಿರೋಂಥ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ, ನಂತರ ತುರಿದಿರೋಂಥ ಕ್ಯಾರೆಟು, ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿ ಇನ್ನೂ ಜಾಸ್ತಿ ಆಗಬೇಕಂತ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊನೆಯಲ್ಲಿ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಜೀರ್ಣಕ್ಕೆ ತಕ್ಕಾಗೆ ಜೀರಿಗೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ನಂತರ ಇದು ಮೇನ್ ಇಂಗ್ರೀಡಿಯೆಂಟ್ಸ್, ಚಿರೋಟಿ ರವೆ 2 ಟೇಬಲ್ ಸ್ಪೂನ್. ಈ ಚಿರೋಟಿ ರವೆ ಸೇರಿಸ್ಕೊಂಡ್ರೆ ಏನಾಗುತ್ತಂದ್ರೆ ನೀಟಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಒಂದೇ ಸೇರಿಸ್ಕೊಂಡು ಮಾಡ್ಕೊಂಡ್ರೆ ಆಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಚಿರೋಟಿ ರವೆ ಸೇರಿಸ್ಕೊಂಡ್ರೆ ಅದು ನೀಟಾಗಿ ಕಟ್ಟಾಗಲ್ಲ, ನೀಟಾಗಿ ತಟ್ಕೋಬಹುದು ಈಸಿಯಾಗಿ. ಈಗ ನೀಟಾಗಿ ನಾವು ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಆಗಲ್ಲ ಅನ್ನೋರು ಕೈಯಲ್ಲಿ ನೀಟಾಗಿ ಮಾಡ್ಕೋಬೇಕು. ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೇಗೆ ನಾದ್ಕೋಬೇಕು ಅಂದರೆ ಇದನ್ನು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದು ತುಂಬ ತೆಳು ಆದರೆ ಅದ ರೀತಿ ಬರೋದಿಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ತುಂಬ ಗಟ್ಟಿ ಇರಬಾರ್ದು. ಈ ರೀತಿ ನೋಡ್ತಾ ಇದ್ರಲ್ಲ, ಕೈ ಪ್ರೆಸ್ ಮಾಡಿದ್ರೆ ಈ ರೀತಿ ಇದ್ರೆ ಸಾಕು. ಈಗ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಳೋಣ. 5 ನಿಮಿಷಕ್ಕಿಂತ ಜಾಸ್ತಿ ಏನು ಬೇಡ, ಒಂದು 5 ನಿಮಿಷ ನೆನ್ಕೊಂಡ್ರೆ ಸಾಕಾಗುತ್ತೆ. ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಈಗ 5 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ನಾವು ಚಟ್ನಿ ಬೇಗ ಮಾಡ್ಕೋಬಹುದು. ನಂತರ ಇಲ್ಲಿ 5 ನಿಮಿಷ ಆಗಿದೆ. ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ಬೇಕಿದ್ರೆ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿಕೊಂಡು ತುಂಬಾ ಈಸಿಯಾಗಿ ಪಟ ಅಂತ ಚಟ್ನಿ ಮಾಡ್ಕೋಬಹುದು. ಈಗ ನಾವು ನೋಡಿಕೊಂಡು ನಾವು ಎಷ್ಟು ತೆಳುವಾಗಿ ಮಾಡ್ಕೋಬೇಕು, ಎಷ್ಟು ದಪ್ಪ ಇರಬೇಕು, ಎಷ್ಟು ಅಗಲ ಇರಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ಉಂಡೆ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಕವರ್ ಶೀಟ್ನ ಬಳಸ್ಕೊತಾ ಇದ್ದೀನಿ. ಮನೆಯಲ್ಲಿ ನಾವು ಗ್ರಾಸರೀಸ್ ತೊಗೊಂಬಂದ ಕವರ್ ಶೀಟ್ ಏನಿರುತ್ತೆ ಅದನ್ನ ಕಟ್ ಮಾಡಿ ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಈ ರೀತಿ ತಟ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಇನ್ನೊಂದು ಅದೇ ರೀತಿ ಕವರ್ ಶೀಟ್ ಏನಿರುತ್ತೆ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಬಟರ್ ಪೇಪರ್ ಇರಲ್ಲ, ಅಥವಾ ಇದರಲ್ಲಿ ನೀಟಾಗಿ ಬರುತ್ತೆ. ಕವರ್ ಶೀಟ್ ಮೇಲೆ ತುಂಬ ಕಷ್ಟಪಡುವಂಥದ್ದೇನು ಇರೋದಿಲ್ಲ. ಈ ರೀತಿ ತಟ್ಕೋಬಹುದು. ತಟ್ಕೊಂಡಿದ್ದ ನಂತರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ಆಗ ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳ್ಳಕ್ಕೆ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ. ಈ ರೀತಿ ಕವರಿಂದ ಮಾಡ್ಕೊಂಡ್ರು ನೋಡ್ತಾ ಇದ್ರಲ್ಲ, ಇಷ್ಟು ಈಸಿಯಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ. ನಾವು ಒಂದ್ ವೇಳೆ ಒಂದು ಸೈಡಲ್ಲಿ ದಪ್ಪ ಇದೆ ಅಂತ ಅಂದ್ರೆ ಅಲ್ಲಿ ಜಸ್ಟ್ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತಟ್ಕೊಂಡ್ರೆ. ಈ ರೀತಿ ಈಸಿ ಆಗಿರುವಂತ ಅಕ್ಕಿ ರೊಟ್ಟಿ ತಟ್ಕೊಳ್ಳೋದು ಈಸಿ. ಹಾಗೆ ಇಲ್ಲಿ ಓಪನ್ ಮಾಡಿ ನೋಡ್ರಿ ಎಷ್ಟು ನೀಟಾಗಿ, ಎಲ್ಲೂ ಕಟ್ಟಾಗಲ್ಲ. ನಾವು ಕೈಯಲ್ಲಿ ತೆಗೆದು ನೀಟಾಗಿ ಹೆಂಚ್ ಮೇಲೆ ಹಾಕೋಬಹುದು, ಅಷ್ಟು ಈಸಿಯಾಗಿ ಬರುತ್ತೆ. ಇದಕ್ಕೆ ಕೊಬ್ಬರಿ ಚಟ್ನಿ ಆದರೂ ಪರವಾಗಿಲ್ಲ, ಅಥವಾ ಟೊಮೆಟೊ ಚಟ್ನಿ ಆದರೂ ಪರವಾಗಿಲ್ಲ, ನಾವು ಚಟ್ನಿನ ಮಾಡ್ಕೋಬಹುದು. ಚಟ್ನಿ ಕಾಂಬಿನೇಷನ್ ಜೊತೆ ಇದು ಸೂಪರ್ ಆಗಿರೋಂಥ ಟೇಸ್ಟಿಯಾದ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ಈಸಿಯಾಗಿ ಇದನ್ನ ತೆಗೆದು ಹೆಂಚ್ ಮೇಲೆ ಹಾಕೋಬಹುದು. ಈಗ ಒಂದು ಹೆಂಚ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಟಿಶ್ಯೂ ಪೇಪರ್ ಅಲ್ಲಾದರೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು, ಅಥವಾ ನಾನು ಆನಿಯನ್ ಸಹಾಯದಿಂದ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲಾದ್ರೂ ಕಟ್ ಆಗಿದೆಯಾ? ಇಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿ ಬಂದಿದೆ. ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಎರಡೂ ರೀತಿನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿ ನಾವೇನು ಅಕ್ಕಿ ರೊಟ್ಟಿ ಪೂರ್ತಿ ಇದೆ ಅಷ್ಟು ನೀಟಾಗಿ ತಟ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ಚಟ್ನಿ ಆದ್ರೂ ಪರವಾಗಿಲ್ಲ ಕಾಂಬಿನೇಷನ್. ಇದಕ್ಕೆ ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಯಾವುದಾದ್ರೂ ಅಷ್ಟೇ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ಸ್ಪ್ರಿಂಗ್ ಆನಿಯನ್ ಸೀಸನ್ ಅಲ್ಲಿ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಕಲ್ಸ್ಕೊಳ್ಳೋದಕ್ಕೆ ತುಂಬಾನೇ ಈಸಿಯಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲೂ ಕಟ್ಟಾಗಲ್ಲ. ಇಷ್ಟು ಈಸಿಯಾಗಿ ಟೇಸ್ಟಿಯಾದಂಥ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನಾನು ಇಲ್ಲಿ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು